ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುತನು ಲೈಫ್ ಸ್ಟೈಲ್ಸ್. ಹಾಯ್, ನಾನು ಇದ್ದೀನಿ. ನಾನು ಇವಾಗ ನನ್ನ ಸ್ಕೂಲ್ಗೆ ಹೋಗಿ ಬಂದೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನನ್ನ ನೆಕ್ಸ್ಟ್ ರೆಸಿಪಿ ಬಂದು ಔಟ್ ಆಫ್ ಕಂಟ್ರಿದು ಆಸ್ಟ್ರೇಲಿಯನ್ ಲ್ಯಾಮಿಂಗ್ಟನ್ಸ್ ಮಾಡ್ತಾ ಇದ್ದೀನಿ. ಅದು ಕೇಕ್ ಥರನೇ ಕ್ರೀಮ್ ಇರಲ್ಲ. ಲ್ಯಾಮಿಂಗ್ಟನ್ಸ್ ಅನ್ನೋದು ಒಂದು ಹೊಸ ರೆಸಿಪಿ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಎಲ್ಲೂ ತಿಂದಿಲ್ಲ ಅದನ್ನು. ನಾನೊಂದು ಬ್ಲಾಗಲ್ಲಿ ಮಾಡಿದ್ದು ನೋಡಿದೆ, ಒಬ್ಬರು ಸೆಲೆಬ್ರಿಟಿ ಅವ್ರು ಮಾಡಿದ್ದು ನೋಡಿಬಿಟ್ಟು ನಂಗೆ ಅದು ತುಂಬ ಇಷ್ಟ ಆಯ್ತು. ಯಾಕಂದರೆ ನನಗೆ ಕೇಕಿಂದು ಕ್ರೀಮ್ ಇಷ್ಟ ಆಗಲ್ಲ. ವಿತೌಟ್ ಕ್ರೀಮ್ ಅದು ಥರ ಚೆನ್ನಾಗಿ ಅನ್ನಿಸ್ತು. ಟ್ರೈ ಮಾಡಿದ್ದೀನಿ 2-3 ಸತಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಬೇಕಾಗಿರೋ ಮೇನ್ ರೆಸಿಪಿ ಇಂಗ್ರೀಡಿಯೆಂಟ್ ಬಂದು ಇದು ಕೇಕ್ದು ಸ್ಪಾಂಜ್ ಬರುತ್ತೆ ಗೊತ್ತಾ. ನಾನು ಇದೆಲ್ಲ ಇಗ್ನೋರ್ ಮಾಡಿ, ಎಂತಂದ್ರೆ ಇಗ್ನೋರ್ ಅನ್ನೋದಕ್ಕಿಂತಲೂ ನಾವು ಕ್ಲೀನಾಗಿ ಅದನ್ನು ಮಾಡ್ಕೊಂಡಿರೋದಷ್ಟೇ. ಕೇಕ್ ಡೆಕೋರೇಷನ್ಗೆ ಮುಂಚೆ ಸ್ಪಾಂಜ್ ಇರುತ್ತೆ ಗೊತ್ತಾ, ಅದನ್ನು ಅದನ್ನು ಮಾಡಿಕೊಂಡು ಅದೇನು ಈ ಥರ ತುಂಬ ಬೇಕಾಗಿ ರೋಸ್ಟ್ ಆಗಿಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ಬರೀ ಅದು ವೈಟ್ ಪಾರ್ಟ್ ಮಾತ್ರ ಬೇಕು ಅಂತ. ಇದನ್ನ ಇವಾಗ ಬಾಕ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಈ ಸ್ಪಾಂಜ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇವಾಗ ಸ್ಪಾಂಜ್ ರೆಸಿಪಿ ಮಾಡಿಲ್ಲ, ಬರೀ ಕೇಕ್ ಮಾತ್ರ, ಲ್ಯಾಮಿಂಗ್ಟನ್ಸ್ ಹೆಂಗೆ ಮಾಡೋದು ಅಂತ ಮಾತ್ರ ಹೇಳ್ತೀನಿ. ಸ್ಪಾಂಜ್ ರೆಸಿಪಿ ಬಂದು ನೀವೆಲ್ಲ ಕಮೆಂಟ್ ಮಾಡಿದ್ರೆ ಸ್ಪಾಂಜ್ ರೆಸಿಪಿ. ಇದನ್ನ ಇವಾಗ ಬಾಕ್ಸಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಬಾಕ್ಸೇ ಮಾಡಬೇಕಾಗಿತ್ತು ಶೇಪು, ನಾನು ರೌಂಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬಾಕ್ಸಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನೇ. ಬಟ್ ನನಗದು ಅಷ್ಟು ಶೇಪ್ ಮ್ಯಾಟರ್ ಆಗಲ್ಲ ನನಗೆ. ಮೀನ್ಸ್ ಬಾಕ್ಸಾಗಿ ಇರುತ್ತದು. ಇವಾಗ ನಾವು ಕಟ್ ಕೇಕ್ಸ್ ತಗೋತೀವಿ ಗೊತ್ತಾ, ಆ ಥರ ಇರುತ್ತೆ. ಅಮ್ಮ, ನನ್ನ ಬರ್ತಡೇಗೆ ಈ ತರನೇ ಕಟ್ ಮಾಡ್ಬಿಟ್ಟು ಲ್ಯಾಮಿಂಟೈನ್ಸ್ ಮಾಡ್ಬಿಡು, ಆವಾಗ ಹಿಂಗ್ ಕಟ್ ಮಾಡಕ್ಕಾಗಲ್ಲ ಅಲ್ವಾ? ಕರೆಕ್ಟ್. ಇವಾಗ ನಾನು ಬಾಕ್ಸಾಗಿ ಕಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಏನು ಶೇಪ್ ಇದು ಸರಿಯಾಗಿ ಹೇಳ್ಬಿಡು. ಅದೇ ಏನು ಶೇಪ್ ಇದು? ರೆಕ್ಟಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟು ಸಾಕು. ಸಾರಿ, ನಂದೇ ತಪ್ಪಾಯ್ತು. ಇಲ್ಲಿ ನೋಡಿ ಈ ಥರ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಇಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಿವಾಗ ನೆಕ್ಸ್ಟು ಡಿಪ್ ಒಂದು ರೆಡಿ ಮಾಡ್ಕೊಳ್ತೀನಿ. ಇವಾಗ ಇದು ಡಿಪ್ಗೆ 100 ಗ್ರಾಮ್ಸ್ ಐಸಿಂಗ್ ಶುಗರ್ ತೊಗೊಂಡಿದ್ದೀನಿ ನಾನು. ಶುಗರ್ ಪೌಡ್ರು ಹಾಕ್ಬೋದು ಅಂತಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಶುಗರ್ ಪೌಡ್ರಲ್ಲಿ. ಐಸಿಂಗ್ ಶುಗರೇ ಬೆಸ್ಟ್ ಇದಕ್ಕೆ. ಐಸಿಂಗ್ ಶುಗರ್ ಆಗಿದ ತಕ್ಷಣ ಕೋಕೋ ಪೌಡರ್ ಹಾಕೊಳ್ಳಿ. 1-2 ಸ್ಪೂನ್ಸ್, ಇಲ್ಲ ಇನ್ನೊಂದು ಸ್ವಲ್ಪ. ಅದು ಮಿಕ್ಸ್ ಮಾಡ್ದಂಗೆ ಗೊತ್ತಾಗುತ್ತೆ ನಿಮಗೆ. ಅವಾಗ ನಿಮ್ಗೊಂದು ಅಂದಾಜು ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಅಂತ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಐಸಿಂಗ್ ಶುಗರು ಮತ್ತು ಕೋಕೋ ಪೌಡರ್ ಇದು. ಮತ್ತು ಇದಕ್ಕೆ ಬಿಸಿ ನೀರು ಹಾಕೋಬೇಕು. ಮೀನ್ಸ್ ಬಿಸಿ ಅಂದರೆ ಕುದಿಯೋ ನೀರು ಬೇಡ. ಇದನ್ನ ನೀರು ತಣ್ಣಗಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಬಿಸಿ ಮಾಡ್ಕೊಡ್ತೀನಿ ಅಷ್ಟೇ. ಇದನ್ನು ಜಸ್ಟ್ ನಾವು ಡಿಪ್ ಮಾಡಿ ತೆಗಿಯೋ ಥರ ಇರಬೇಕು. ಇದೇ ಬಿಸಿ, ನಾನು ಅವಾಗಲೇ ಮಾಡ್ಕೊಂಡಿದ್ದೆ. ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ್ಯಕ್ಚುಲಿ ಇದು ಇಷ್ಟೊಂದು ಥರ ಕಾಣಿಸ್ತಾ ಇದೆ. ಹಾಟ್ ವಾಟರ್ ಹಾಕಿದ ತಕ್ಷಣ ಐಸಿಂಗ್ ಶುಗರ್ ಅಷ್ಟು ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ನೀವು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬಿಸಿ ನೀರು. ಇವಾಗ ಏನಾನ ಇದು ಡಿಪ್ ಮಾಡ್ತಾ ತಣ್ಣಗಾಗೋಯ್ತು ಅಂದರೆ ನೀವು ಈ ಪಾತ್ರೆ ಕೆಳಗಡೆ ಒಂದು ಬಿಸಿ ನೀರು ಡಬಲ್ ಬಾಯ್ಲರ್ ಥರ ಇಟ್ಕೊಳ್ಬೇಕಾದ್ರೂ ಮಾಡ್ಕೋಬೋದು. ನಾನು ಹೇಳಿಲ್ವ, ಇದು ಹಾಕಿದ ತಕ್ಷಣ ಫುಲ್ಲು ಕರ್ಗೋದಂಗೆ ಆಗ್ಬಿಡುತ್ತೆ ಇದರಲ್ಲಿ. ಈ ಸ್ಟೇಜಲ್ಲಿ 1 ಸ್ಪೂನ್ ಬಟರ್ ಹಾಕೋಣ. ಬಟರ್ ಕೊಡುತ್ತಲ್ವಿ, ನಾನು ಬೌಳೆ ಕೊಡು ಅಂತ ಹೇಳಿದ್ದು. ಬಟರ್ ಹಾಕ್ಕೊಳ್ಳೋಣ. ಬಟರ್ ಎಂತಕ್ಕೆ ಅಂದರೆ ಅದು ಶೈನಿಂಗ್ ಬರುತ್ತೆ. ನಾನಿವಾಗ ಡಬಲ್ ಬಾಯ್ಲರ್ ಇಟ್ಕೊಳ್ತಾ ಇದ್ದೀನಿ.
ಯಾಕಂದರೆ ಅದು ಅಷ್ಟು ಐಸಿಂಗ್ ಮಾಡೋಷ್ಟರಲ್ಲಿ ಅದು ಸಾಸ್ ತಣ್ಣಗಾಗಿ ಹೋಗ್ಬಿಡುತ್ತೆ. ನಮಗೆ ತಣ್ಣಗಾದರೆ ಅದು ಹೆಂಗೂ ಕೇಕಿಗೆ ಇದಾಗಲ್ಲ. ಹಿಂಗೆ ಇಟ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಅದು ನೋಡಿ. ಇದು ಹಾಕಿರೋದಕ್ಕೆ ಬಟರ್ ಹಾಕಿರೋದಕ್ಕೆ ಸ್ವಲ್ಪ ಶೈನಿ ಆಗಿದೆ ಇದು ಇದರಲ್ಲೇ ಇರಲಿ, ಯಾಕಂದರೆ ಅವಾಗವಾಗೋದು ಕೆಳಗಡೆ ಕುತ್ಕೊಬಿಡುತ್ತೆ. ಹಿಂಗಿರಲಿ. ಮತ್ತು ಒಂದು ಪ್ಲೇಟಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಬರುತ್ತಲ್ವ, ಆ ಡೆಸಿಕೇಟೆಡ್ ಕೊಕೊನೆಟ್ ಬರುತ್ತಲ್ಲ ಅದನ್ನು ಮೇಲ್ಗಡೆಗೆ ಗಾರ್ನಿಷಿಗೆ ಇಟ್ಕೊಳ್ಳಿ. ಅಲ್ಲಿಡ್ತಾರೆ. ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಅದು ಒಂದೆರಡು ಗಡ್ಡೆ ಥರ ಆಗಿದೆ. ಬಟ್ ಅದು ಈಚೆ ಕಡೆ ಇಟ್ಟರೆ ಸ್ಮೆಲ್ ಬರುತ್ತೆ ಅನಿಸುತ್ತೆ ಓಪನ್ ಮಾಡಿರೋ ಇದರಿಂದ. ಇವಾಗ ಇದು ಹಿಂಗೆ ರೆಡಿ ಇದೆಲ್ಲ. ಇವಾಗ ಲ್ಯಾಮಿಂಗ್ಟನ್ಸ್ ಹೆಂಗೆ ಮಾಡೋದು ಅಂತ ಮೀನ್ಸ್ ನಾರ್ಮಲ್ ಸ್ಪಾಂಜಿಂದ ಲ್ಯಾಮಿಂಗ್ಟನ್ಸ್. ತಟ್ಟೆ ಕೊಡು, ನಾನು ಹಾಕಿದ ತಕ್ಷಣ ಇಡೋದಕ್ಕೆ ಹಿಂಗೆ ಇಟ್ಕೊಂಡಿರ್ತೀನಿ. ಇವಾಗ ಇದು ಲ್ಯಾಮಿಂಗ್ಟನ್ಸ್ ಅರೇಂಜ್ ಮಾಡೋದು. ಇಲ್ಲಿ ನೋಡಿ, ಇದರಲ್ಲಿ ಡಿಪ್ ಮಾಡಿ ಕೊಕೊನಟ್ಟಲ್ಲಿ ರೋಲ್ ಮಾಡೋದು. ತಣ್ಣಗಾಗುವಷ್ಟರಲ್ಲಿ ಬೇಗ ಬೇಗ ಮಾಡ್ಕೋಬೇಕು ನೀವು. ಅದು ತುಂಬ ಹೊತ್ತು ಈ ಸಿರಪಲ್ಲಿ ಬಿಡಬಾರ್ದು, ಅದು ತುಂಬ ಸೋಕ್ ಮಾಡಿಬಿಡುತ್ತೆ. ಜಸ್ಟ್ 1 ಸೆಕೆಂಡ್ ಅದೊಂದು ರೋಲ್ ಆಗೋವರೆಗೂ ಅಷ್ಟೇ. ದಿಸ್ ಈಸ್ ಕಾಲ್ಡ್ ಲ್ಯಾಮಿಂಟನ್ಸ್. ದಿಸ್ ಈಸ್ ಕಾಲ್ಡ್ ಆಸ್ಟ್ರೇಲಿಯನ್ ಲ್ಯಾಮಿಂಗ್ಟನ್ಸ್. ಆದರೆ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಒಂದು 3 ತೋರಿಸ್ತೀನಿ ನಿಮಗೆ, ಒಳಗಡೆ ಅದು ಹೆಂಗೆ ಹೇಳ್ಕೊಂಡಿರುತ್ತೆ ಅಂತ. ಈ ಲೇಯರ್ ಹೋಗಿದೆಲ್ಲ ಇಷ್ಟು ಸೋಕಾಗಬೇಕಷ್ಟೇ. ನೀವು ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣನೇ ಅದು ಜಾಸ್ತಿ ಎಳ್ಕೊಂಡ್ಬಿಡುತ್ತೆ. ಬೇಗ ಬೇಗ ಹಾಕೊಂಡು ಬೇಗ ಬೇಗ ಮಾಡ್ಕೋಬೇಕು. ಸೂಪರ್. ಕ್ರೀಮ್ ಇಷ್ಟಪಡದಿರೋರು ಒಂಥರ ಚೆನ್ನಾಗಿರುತ್ತೆ. ಇದು ಒಂದ್ಸತಿ ಟ್ರೈ ಮಾಡಿ, ಯಾಕಂದರೆ ಇದೊಂಥರ ವಿಯರ್ಡ್ ಕಾಂಬಿನೇಷನು. ಶುಗರ್ ಓಕೆ, ಕೋಕೋನಟ್ ಬರೋದು, ಇದು ಸ್ಟ್ರಾಬೆರಿನೂ ಮಾಡ್ತಾರೆ. ಬಟ್ ನಂಗೆ ಚಾಕ್ಲೇಟು ತುಂಬ ಇಷ್ಟ. ಲ್ಯಾಮಿಂಗ್ಟನ್ಸ್ ಅಂದರೆ ಸೂಪರ್ ಅನ್ನೆ, ಅದು ಅಷ್ಟು ಇಷ್ಟ ನನಗೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಎಲ್ಲೂ ತಿಂದಿಲ್ಲ, ನಾನೇ ಮಾಡ್ಕೊಂಡು ನಾನೇ ತಿಂದಿರೋದಷ್ಟೇ. ಸೊ ನಮಗೆ ಲ್ಯಾಮಿಂಗ್ಟನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಒಳ್ಳೆ ಕ್ರೀಮ್ ಇರಲ್ಲ, ಆದ್ರೆ ಅದು ತಿಂದ ಕ್ರೀಮ್ ಅನ್ಸುತ್ತೆ. ತನ್ವಿ ಲಾಜಿಕ್ ಸೂಪರು. ಕ್ರೀಮ್ ಇರಲ್ಲ, ತಿಂದಾಗ ಅದು ಕ್ರೀಮ್ ಬಂದ್ಬಿಡುತ್ತೆ. ಅನ್ಸುತ್ತೆ. ಸೊ ನಮ್ಮ ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಲ್ಯಾಮಿಂಗ್ಟನ್ಸ್ನ ಟ್ರೈ ಮಾಡಿ, ನನ್ನ ಪೇಜ್ನ ಟ್ಯಾಗ್ ಮಾಡಿ. ತುಂಬ ಈಸಿ. ಇನ್ನೊಂದು ನಿಮಗೆ ಈಸಿ ಟ್ರಿಕ್ ಕೊಡ್ತೀನಿ, ಕೇಳ್ಕೊಳ್ಳಿ. ಈ ಸ್ಪಾಂಜ್ ಮಾಡೋದು ನಿಮಗೆ ಪ್ರಾಬ್ಲಮ್ ಅನಿಸುತ್ತೆ ಅಂದರೆ, ಆ್ಯಕ್ಚುಲಿ ನಾನು ಈ ಸತಿ ಸ್ಪಾಂಜ್ ಮಾಡಿರೋದು. ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ, ನೀವು ಬೇಕ್ರಿಲಿ ಕೇಳಿ, ಕೇಕ್ ಮಾಡೋದಕ್ಕೆ ಅಂತ ಸ್ಪಾಂಜ್ ನೀವು ಯೂಸ್ ಮಾಡ್ಕೊಳ್ತೀರಲ್ಲ, ಅದು kg ಲೆಕ್ಕದಲ್ಲಿ ಕೊಡ್ತಾರೆ. ಅದು ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಜಸ್ಟ್ ಇದನ್ನು ಮಾಡ್ಕೊಳ್ಳಿ ಸಾಕು. ಮೀನ್ಸ್ ಸಡನ್ನಾಗಿ ನಿಮಗೆ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತಲ್ವಾ. ಅದಕ್ಕೆ ನೀವು ಯಾವ್ದಾರ ಬೇಕ್ರಿಲಿ ಹೋಗ್ಬಿಟ್ಟು ಕೇಳಿ ನೋಡಿ ಸ್ಪಾಂಜ್ ಕೊಡಿ ಅಂತ. ಸ್ಪಾಂಜ್ ತೊಗೊಂಡು ಜಸ್ಟ್ ಐಸಿಂಗ್ ಶುಗರು ಇದ್ದು ಮತ್ತು ಈ ಪ್ರೊಸೀಜರ್ ಮಾತ್ರ ಮುಗಿಸ್ಕೊಂಡು ಲ್ಯಾಮಿಂಗ್ಟನ್ಸ್ನ ಎಂಜಾಯ್ ಮಾಡಿ. ಬಾಯ್.